ಮಲ್ಲಪ್ಪನೂ ಒಂದು ದೂರದ ಹಳ್ಳಿಯಲ್ಲಿ ವಾಸಿಸುವ ಬಡ ರೈತ. ಅವನ ಜೀವನ ಸಂಪೂರ್ಣವಾಗಿ ಕೃಷಿಯ ಮೇಲೆ ಅವಲಂಬಿತವಾಗಿತ್ತು. ಅವನ ಬಳಿ 3 ಎಕರೆ ಜಮೀನಿದ್ದರೂ ನೀರಿನ ಕೊರತೆಯಿಂದಾಗಿ ಬೆಳೆ ಹೆಚ್ಚು ಫಲ ಕೊಡುತ್ತಿರಲಿಲ್ಲ. ಹೆಂಡತಿ ಮತ್ತು 2 ಮಕ್ಕಳೊಂದಿಗೆ ಸರಳ ಜೀವನ ನಡೆಸುತ್ತಿದ್ದ ಮಲ್ಲಪ್ಪ ಪ್ರತಿದಿನವೂ ತನ್ನ ಜಮೀನಿನಲ್ಲಿ ಶ್ರಮಪಟ್ಟು ಕೆಲಸ ಮಾಡುತ್ತಿದ್ದ. ಒಂದು ವರ್ಷ ಮಳೆ ಸಂಪೂರ್ಣವಾಗಿ ಕೈಕೊಟ್ಟಿತು. ಬೆಳೆ ನಾಶವಾಯಿತು. ಕೈಯಲ್ಲಿ ಹಣವಿಲ್ಲದೆ ಮಲ್ಲಪ್ಪ ತುಂಬ ನಿರಾಶನಾದ. ಸಾಲಗಾರರು ಹಣಕ್ಕೆ ಒತ್ತಾಯಿಸುತ್ತಿದ್ದರು. ಹಳ್ಳಿಯ ಕೃಷಿ ಮಾರ್ಗದರ್ಶಕರನ್ನು ಭೇಟಿ ಮಾಡಿ ಹೊಸ ಕೃಷಿ ವಿಧಾನಗಳ ಬಗ್ಗೆ ತಿಳಿದುಕೊಂಡ. ಕಡಿಮೆ ನೀರಿನಲ್ಲಿ ಬೆಳೆಯುವ ಬೆಳೆಗಳನ್ನು ಆಯ್ಕೆ ಮಾಡಿಕೊಂಡು ಮಳೆ ನೀರು ಸಂಗ್ರಹಿಸುವ ಸಣ್ಣ ಕೆರೆಯನ್ನು ತನ್ನ ಜಮೀನಿನಲ್ಲಿ ನಿರ್ಮಿಸಿದ. ಮೊದಲಿಗೆ ಕಾಲ ಕಳೆಯುತ್ತಾ ಮಲ್ಲಪ್ಪನ ಪರಿಶ್ರಮಕ್ಕೆ ಫಲ ದೊರಕತೊಡಗಿತು. ಅವನು ಬೆಳೆದ ಬೆಳೆಗಳು ಹಸಿರಾಗಿ ಹೊಳೆಯುತ್ತಾ ಉತ್ತಮ ಆದಾಯ ತಂದವು. ಸಾಲದ ಬರೆ ನಿಧಾನವಾಗಿ ಕಡಿಮೆಯಾಯಿತು. ಆದರೆ ಮಲ್ಲಪ್ಪ ಇಲ್ಲಿ ನಿಲ್ಲಲಿಲ್ಲ. ತನ್ನ ಅನುಭವವನ್ನು ಹಳ್ಳಿಯ ಇತರ ರೈತರೊಂದಿಗೆ ಹಂಚಿಕೊಳ್ಳಲು ಆರಂಭಿಸಿದ. ಅವರಿಗೂ ಮಳೆನೀರು ಸಂಗ್ರಹ, ಕಡಿಮೆ ನೀರಿನ ಬೆಳೆಗಳ ಮಹತ್ವವನ್ನು ತಿಳಿಸಿದ. ಹಳ್ಳಿಯವರು ಮಲ್ಲಪ್ಪನ ಮಾತು ಕೇಳಿ ಹೊಸ ವಿಧಾನಗಳನ್ನು ಅಳವಡಿಸಿಕೊಳ್ಳಲಾರಂಭಿಸಿದರು. ನಿಧಾನವಾಗಿ ಹಳ್ಳಿ ಹಸಿರಾಗಿ ಬದಲಾಯಿತು. ರೈತರ ಮುಖದಲ್ಲಿ ನಗು ಮರಳಿ ಬಂತು. ಮಕ್ಕಳು ಶಾಲೆಗೆ ನಿರಾಳವಾಗಿ ಹೋಗಲಾರಂಭಿಸಿದರು. ಮಲ್ಲಪ್ಪನ ಮನಿ ಈಗ ಸಂತೋಷದಿಂದ ತುಂಬಿತು. ಒಂದು ದಿನ ಹಳ್ಳಿಯಲ್ಲಿ ನಡೆದ ಸಭೆಯಲ್ಲಿ ಮಲ್ಲಪ್ಪನನ್ನು ಗೌರವಿಸಲಾಯಿತು. ಅವನು ವೇದಿಕೆಯಲ್ಲಿ ನಿಂತು ಹೇಳಿದ, "ನಾನು ದೊಡ್ಡವನಲ್ಲ, ನನ್ನ ಮಣ್ಣಿನ ಮೇಲೆ ನಂಬಿಕೆಯಿಟ್ಟ ಒಬ್ಬ ಸಾಮಾನ್ಯ ರೈತ ಮಾತ್ರ." ಆ ಮಾತು ಎಲ್ಲರ ಮನಸ್ಸಿಗೂ ತಟ್ಟಿತು. ಆ ದಿನದಿಂದ ಮಲ್ಲಪ್ಪ ಕೇವಲ ಬಡ ರೈತನಲ್ಲ, ಹಳ್ಳಿಗೆ ದಾರಿ ತೋರಿಸಿದ ವ್ಯಕ್ತಿಯಾಗಿ ಗುರುತಿಸಲ್ಪಟ್ಟ. ಅವನ ಜೀವನ ಎಲ್ಲರಿಗೂ ಒಂದು ಪಾಠವಾಯಿತು. ಒಬ್ಬನ ಸಣ್ಣ ಪ್ರಯತ್ನವು ದೊಡ್ಡ ಬದಲಾವಣೆಗೆ ಕಾರಣವಾಗಬಹುದು.